ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಕುಮಾರಸ್ವಾಮಿ ಸರ್ಕಾರ ಕೆಡವಿದ್ಯಾರು? ಬಾಂಬೆ ಬಾಯ್ಸ್ ಜೊತೆ ಕುಮಾರಣ್ಣ. ಮೈತ್ರಿ ಸರ್ಕಾರ ಕೆಡವಿದ ಕಳಂಕ ಒತ್ತಿದ್ದು ಮಾತ್ರ ಸಿದ್ದಣ್ಣ. ಮೈತ್ರಿ ಸರ್ಕಾರದ ಉಳಿವಿಗಾಗಿ ಡಿ.ಕೆ. ಶಿವಕುಮಾರ್ ಹೋರಾಡಿದಷ್ಟು ಕೂಡ ಕುಮಾರಸ್ವಾಮಿ ಹೋರಾಡಲಿಲ್ಲ. ಮೈತ್ರಿ ಸರ್ಕಾರ ಬೀಳಿಸಿದ್ಯಾರು? ಕುಮಾರಸ್ವಾಮಿಯೋ ಸಿದ್ದರಾಮಯ್ಯನೋ? ಹೌದು, 2018ರ ವಿಧಾನಸಭಾ ಚುನಾವಣೆ ಫಲಿತಾಂಶ ಘೋಷಣೆಗೂ ಮುನ್ನ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುವ ಸೂಕ್ಷ್ಮತೆಯನ್ನು ಅರಿತಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಜೊತೆ ಸೇರಿ ಮೈತ್ರಿ ಸರ್ಕಾರ ರಚಿಸುವ ಆಲೋಚನೆ ಬಂತು. ಸ್ವತಃ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೈ ಕಟ್ಟಿಕೊಂಡು ಜೆಡಿಎಸ್ ಮನೆ ಬಾಗಿಲಿನಲ್ಲಿ ನಿಂತುಕೊಂಡು ನೀವು ಸರ್ಕಾರ ರಚನೆ ಮಾಡಿ, ನಿಮಗೆ ನಾವು ಬಾಹ್ಯ ಬೆಂಬಲ ಕೊಡ್ತೇವೆ, ಬೆಷರತ್ ಬೆಂಬಲ ಕೊಡ್ತೇವೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿ ಅನ್ನುವ ಮಾತುಗಳನ್ನು ಆಡಿದ್ರು ಎಂದು ಪದೇ ಪದೇ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರನ್ನ ಇರಿಯುತ್ತಲೇ ಇರುತ್ತಾರೆ. ನಾವು ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೂ ಹೋಗ್ಲಿಲ್ಲ, ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಎನ್ನುವ ಕುಮಾರಸ್ವಾಮಿಯವರು 2019ರ ಜೂನ್ ತಿಂಗಳಲ್ಲಿ ಮೈತ್ರಿ ಸರ್ಕಾರ ಪತನವಾಗುತ್ತೆ. ಮೈತ್ರಿ ಸರ್ಕಾರ ಬೀಳಿಸಿದ್ದು ಅಂದಿನ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯನವರೇ ಎನ್ನುವುದು ಕುಮಾರಸ್ವಾಮಿಯವರ ಅಪವಾದವಾದ್ರೆ, ಸಿದ್ದರಾಮಯ್ಯನವರು ಸರಿಯಾಗಿ ಆಳ್ವಿಕೆ ನಡೆಸದೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರ ಸರ್ಕಾರವನ್ನು ಅವರೇ ಕೆಡವಿಕೊಂಡರು ಎನ್ನುವ ಮಾತುಗಳು 2019ರಿಂದ ಇಲ್ಲಿಯವರೆಗೂ ಕೂಡ ನಾವೆಲ್ಲ ಕೇಳಿದ್ದೇವೆ. ಆದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ 6ಕ್ಕೂ ಏರದೆ 3ಕ್ಕೂ ಇಳಿಯದೆ 19 ಸ್ಥಾನಗಳಿಗೆ ಸೀಮಿತವಾದಂತಹ ಜಾತ್ಯತೀತ ಜನತಾ ದಳ ಬದಲಾದ ರಾಜಕೀಯ ಸನ್ನಿವೇಶಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಇಂದು ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾಕೆ ಮೈತ್ರಿ ಸರ್ಕಾರನ ಯಾರು ಕೆಡವಿದ್ರು? ಹಾಗಾದ್ರೆ ಇವತ್ತು ಮೈತ್ರಿ ಸರ್ಕಾರವನ್ನು ಕೆಡವಿದ ಬಾಂಬೆ ಬಾಯ್ಸ್ 17 ಜನ ಶಾಸಕರಲ್ಲಿ ಬಹುತೇಕ ಜನ, ಕೆಲವರು ಸೋತಿದ್ದಾರೆ, ಕೆಲವರು ಗೆದ್ದಿದ್ದಾರೆ. ಆದ್ರೆ ಆ ನಾಯಕರನ್ನ ಇವತ್ತು ಕುಮಾರಸ್ವಾಮಿ ಅವರು ಓದಲ್ಲಿ ಬಂದಲ್ಲಿ ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಮುನಿರತ್ನಂ ನಾಯ್ಡು ಕಾಂಗ್ರೆಸ್ ಇಂದ ಗೆದ್ದು ಶಾಸಕರಾಗಿದ್ರು ಕೂಡ ಕುಮಾರಸ್ವಾಮಿ ವಿರುದ್ಧ ಬಂಡೆದ್ದು ಹೋಗ್ತಾರೆ, ಬಾಂಬೆ ಸೇರ್ತಾರೆ. ಇವರು ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಬಾಬಾ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾದ್ರೆ ಮೈತ್ರಿ ಸರ್ಕಾರ ಕೆಡವಿದ್ದಾದ್ರು ಯಾರು? ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ. ಸುಧಾಕರ್ ಕುಮಾರಸ್ವಾಮಿಯ ವಿರುದ್ಧ ಅತ್ಯಂತ ಕಟುವಾಗಿ ಟೀಕೆ ಮಾಡಿದಂತಹ ಡಾಕ್ಟರ್ ಕೆ. ಸುಧಾಕರ್ ಅವರು ಇವತ್ತು ಬಿಜೆಪಿಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಅವರ ಪರವಾಗಿ ನಾಮಪತ್ರ ಸಲ್ಲಿಸಲು ಖುದ್ದು ಕುಮಾರಸ್ವಾಮಿ ಅವರೇ ಅವ್ರ ಜೊತೆ ನಿಲ್ತಾರೆ. ಇವ್ರ ಜೊತೆ MTB ನಾಗರಾಜ್, ಭೈರತಿ ಬಸವರಾಜ್ ಎಲ್ಲರೂ ನಿಂತ್ಕೊಳ್ತಾರೆ ಕುಮಾರಸ್ವಾಮಿ ಅವರ ಅಕ್ಕಪಕ್ಕ. ಹಾಗಾದ್ರೆ ಮೈತ್ರಿ ಸರ್ಕಾರ ಕೆಡವಿದ್ದಾದ್ರು ಯಾರು? ಬಾಂಬೆ ಬಾಯ್ಸ, ಸಿದ್ದರಾಮಯ್ಯನ, ಸ್ವತಃ ಎಚ್.ಡಿ. ಕುಮಾರಸ್ವಾಮಿನ? KR ಪೇಟೆಯ ಮಾಜಿ ಶಾಸಕ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡರನ್ನು ಖುದ್ದು ಭೇಟಿಯಾಗ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ. ಕೆ.ಸಿ. ನಾರಾಯಣಗೌಡರ ಬೆಂಬಲಕ್ಕಾಗಿ ಅವರ ಮನೆಗೆ ಹೋಗ್ತಾರೆ. ಅವರನ್ನು ವಿಶ್ವಾಸಕ್ಕೆ ಪಡೆದು ಬಿಜೆಪಿಯಲ್ಲೇ ಉಳಿಸಿಕೊಂಡು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ನಡೆಸುವಂತಹ ವಾತಾವರಣ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಮೈತ್ರಿ ಸರ್ಕಾರ ಕೆಡವಿದ್ದಾದ್ರು ಯಾರು? 2019ರ KR ಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಮಾಟಿಪುರದಲ್ಲಿ ಕೆಲಸ ಮಾಡ್ತಿದ್ದವನಿಗೆ ವೋಟ್ ಹಾಕ್ತೀರಾ ಎನ್ನುವ ಮಾತುಗಳನ್ನ ಹೇಳಿದಂತಹ ಜೆಡಿಎಸ್ ನಾಯಕರು ಇವತ್ತು ಅದೇ ಕೆ.ಸಿ. ನಾರಾಯಣ ಅವರ ಮನೆಗೆ ಹೋಗುವಂತ ದೈನಾಸೀನ ಪರಿಸ್ಥಿತಿ ಬಂದಿರುವುದು ಮಾತ್ರ ಕುಮಾರಸ್ವಾಮಿಯವರ ಸ್ವಾಭಿಮಾನಕ್ಕೆ ಹಿಡಿದ ಕೈಗನ್ನಡಿ. KR ನಗರದ ಮಾಜಿ ಶಾಸಕರು ಸದ್ಯ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ಎಚ್. ವಿಶ್ವನಾಥ್ ಅವರನ್ನ ಇವತ್ತು ಕುಮಾರಸ್ವಾಮಿ ಅವರು KR ನಗರದಲ್ಲಿ ಭೇಟಿಯಾಗಲಿದ್ದಾರೆ. KR ನಗರ ವಿಧಾನಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಜೆಡಿಎಸ್ ಸಪೋರ್ಟ್ ಮಾಡಿ ಎಂದು ಎಚ್. ವಿಶ್ವನಾಥ್ ಅವರ ಮನೆಗೆ ಹೋಗ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಗಾದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಯಾವ ಬದ್ಧತೆ ಇದೆ? ಯಾವ ಬಾಂಬೆ ಬಾಯ್ಸ್ ವಿರುದ್ಧ ಅತ್ಯಂತ ಕಠಿಣ ಮಾತುಗಳಿಂದ ಟೀಕಿಸುತ್ತಿದ್ದಂತಹ ಕುಮಾರಸ್ವಾಮಿ ಅವರು ಇವತ್ತು ಲೋಕಸಭಾ ಚುನಾವಣೆ ಗೆಲ್ಲುವುದಕ್ಕಾಗಿ ಕುಮಾರಸ್ವಾಮಿ ಅವರ ಸುತ್ತಮುತ್ತ ಇರುವುದೇ ಬಾಂಬೆ ಬಾಯ್ಸ್. ಒಂದು ಕಡೆ ಡಾಕ್ಟರ್ ಕೆ. ಸುಧಾಕರ್, MTB ನಾಗರಾಜ್,
ಬೈರತಿ ಬಸವರಾಜ್, ಮುನಿರತ್ನಂ ನಾಯ್ಡು, ಎಚ್ ವಿಶ್ವನಾಥ್, ಕೆ.ಸಿ. ನಾರಾಯಣಗೌಡ ಇವ್ರನ್ನ ಯಾರು ಬಾಂಬೆಗೆ ಕಳಿಸಿದ್ರು? ಮೈತ್ರಿ ಸರ್ಕಾರ ಬೀಳಿಸುವುದಕ್ಕೆ ಇವರಿಗೆ ಸುಪಾರಿ ಕೊಟ್ಟಿದ್ದಾದ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಮೈತ್ರಿ ಸರ್ಕಾರ ಉಳಿವಿಗಾಗಿ ಸತತ ಪರಿಶ್ರಮವನ್ನಾಕಿದ ಅಂದಿನ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರಿಗೆ ಮೈತ್ರಿ ಸರ್ಕಾರ ಬೀಳಿಸಿದ ಬಹುದೊಡ್ಡ ಕಳಂಕವನ್ನು ಮೆತ್ತಿದಂತಹ ಜಾತ್ಯತೀತ ಜನತಾ ದಳದ ನಾಯಕರು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಡಿ.ಕೆ. ಶಿವಕುಮಾರ್ ಅವರು ಬಾಂಬೆಯ ಹೋಟೆಲ್ ಮುಂದೆ ಕುಳಿತುಕೊಂಡು ಮಳೆ, ಗಾಳಿ, ಬಿಸಿಲು, ಚಳಿ ಎನ್ನದೆ ವಡಾಪಾವ್ ತಿಂದು ಮೈತ್ರಿ ಸರ್ಕಾರದ ಉಳಿವಿಗಾಗಿ ಬಹುದೊಡ್ಡ ಹೋರಾಟ ಮಾಡಿದ್ರು. 2019 ಮಂಡ್ಯ ಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸುವುದಕ್ಕೆ ಕುಮಾರಸ್ವಾಮಿ ಅವರು ನಾನು ಇಬ್ರು ಒಡೆತ್ತುಗಳು ಎಂದು ಅಬ್ಬರದ ಭಾಷಣ ಮಾಡಿದಂತ ಡಿ.ಕೆ. ಶಿವಕುಮಾರ್ ಅವರ ನಂಬಿಕೆಗೆ ಚೂರಿ ಇರಿದಿದ್ದಾರು. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಅವರ ಸರ್ಕಾರವನ್ನು ಕಾಪಾಡಬೇಕೆಂದು ಹನುಮಂತನಂತೆ ಹಗಲಿರುಳು ಶ್ರಮ ವಹಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಜಾತ್ಯತೀತ ಜನತಾ ದಳ ಯಾವ ಬೆಲೆಯನ್ನು ನೀಡುತ್ತಿದೆ? ಬಾಂಬೆ ಬಾಯ್ಸ್ನ ವಾಪಸ್ ಕರೆಸಿಕೊಳ್ಳುವುದಕ್ಕೆ ಸತತವಾಗಿ ಶ್ರಮ ಹಾಕಿದಂತಹ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಜಾತ್ಯತೀತ ಜನತಾ ದಳ ನಡೆಸಿಕೊಳ್ಳುತ್ತೆ? ನಾನು ಸಿದ್ದರಾಮಯ್ಯನವ್ರ ಮನೆ ಬಾಗ್ಲಿಗೆ ಹೋಗ್ಲಿಲ್ಲ, ಅವರೇ ನಮ್ಮ ಮನೆ ಬಾಗ್ಲಿಗೆ ಬಂದ್ರು, ಕೈ ಕಟ್ಕೊಂಡು ನಿಂತ್ಕೊಂಡ್ರು ಅನ್ನುವ ಮಾತುಗಳನ್ನ ಹೇಳ್ತಕ್ಕಂತಹ ಕುಮಾರಸ್ವಾಮಿ ಅವರೇ, ಇವತ್ತು ನೀವು ಮಂಡ್ಯ, ಬೆಂಗಳೂರು ಗ್ರಾಮೀಣ ಗೆಲ್ಲುವುದಕ್ಕಾಗಿ ಯಾರ ಮನೆ ಬಾಗಿಲಿಗೆ ನೀವು ಹೋಗ್ತಾ ಇದ್ದೀರಾ? ಯಾರ ಮುಂದೆ ನೀವು ಕೈ ಕಟ್ಟಿ ನಿಲ್ತಾ ಇದ್ದೀರಾ? ರಾಜಕಾರಣ ನಿಂತ ನೀರಲ್ಲ, ಹರಿಯುತ್ತಿರುವ ನೀರು. ಮಾತಿನ ಮೇಲೆ ನಿಗಾ ಇರಲಿ ಎನ್ನುವ ಒಂದು ಬಹುದೊಡ್ಡ ಸಂದೇಶನ ಕರ್ನಾಟಕ ನೀಡ್ತಾ ಇದೆ. 2019 ಲೋಕಸಭಾ ಚುನಾವಣೆ, 2024 ಲೋಕಸಭಾ ಚುನಾವಣೆ, ಎಚ್.ಡಿ. ಕುಮಾರಸ್ವಾಮಿ ಅವರ 2 ದ್ವಂದ್ವ ನಿಲುವುಗಳು ಅವರ ವ್ಯಕ್ತಿತ್ವಕ್ಕೆ, ಅವರ ಮಾತುಗಳಿಗೆ ಕೈಗನ್ನಡಿಯಾಗಿದೆ. 2018 ಸ್ವತಃ ಸಿದ್ದರಾಮಯ್ಯನವರೇ ಕೈ ಕಟ್ಕೊಂಡು ಕುಮಾರಸ್ವಾಮಿ ಅವರ ಮುಂದೆ ನಿಂತಿದ್ರೆ, ಇವತ್ತು ಅದೇ ಕುಮಾರಸ್ವಾಮಿ ಅವರು ಅವರದ್ದೇ ಸರ್ಕಾರವನ್ನು ಕೆಡವಿದಂತಹ ನಾಯಕರ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಕೈ ಕಟ್ಟಿ ನಿಲ್ತಾ ಇದ್ದಾರೆ, ಕೇಳ್ತಿದ್ದಾರೆ ನನ್ನನ್ನು ಬೆಂಬಲಿಸಿ, ಜಾತ್ಯತೀತ ಜನತಾ ದಳವನ್ನು ಬೆಂಬಲಿಸಿ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ 10-12 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ತಾ ಇತ್ತು. ಜೆಡಿಎಸ್ 3-4 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತಿತ್ತು. ಯಾರದ್ದೋ ಒತ್ತಾಸೆಗೆ ಮಣಿದು ಮೋದಿ, ಅಮಿತ್ ಶಾ ಇಂದ ಸುಪಾರಿಯನ್ನು ಪಡೆದು ಬಾಂಬೆ ಟೀಮ್ನ ಜೆಡಿಎಸ್ನ 3 ಜನ ಶಾಸಕರು, ಕಾಂಗ್ರೆಸ್ನ 14 ಜನ ಶಾಸಕರನ್ನು ಯಾರು ಬಿಜೆಪಿಗೆ ಕಳುಹಿಸಿದ್ರು? ಹಾಗಾದ್ರೆ 2019 ಮೈತ್ರಿ ಸರ್ಕಾರವನ್ನು ಕೆಡವಿದ್ದು ಸಿದ್ದರಾಮಯ್ಯನ, ಕುಮಾರಸ್ವಾಮಿಯ? ಯೋಚನೆ ಮಾಡಿ, ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಯಾರು ಎನ್ನುವುದನ್ನು ಯೋಚಿಸಿ ಈ ಬಾರಿ ಮತದಾನ ಮಾಡಿ.